ಈಗಂತೂ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಮಧುಗೌಡ ಅವರೇ ತುಂಬ ಟ್ರೋಲ್ ಆಗ್ತಾ ಇದ್ದಾರೆ. ಯಾಕೆ ಅಂದರೆ ಇವರು ತುಂಬಾ ಸೋಷಿಯಲ್ ಮೀಡಿಯಾದಲ್ಲಿ ಆ್ಯಕ್ಟಿವ್ ಆಗಿದ್ದಂತಹ ಒಬ್ಬರು ಲೇಡಿ. ಅದಕ್ಕೆ ಮಧುಗೌಡ ಅವರು ಪ್ರೆಗ್ನೆಂಟ್ ಆದಾಗಿಂದ ಹಿಡಿದು ಇಲ್ಲಿಯವರೆಗೂ ಅಪ್ಡೇಟ್ ಕೊಡ್ತಾನೆ ಬಂದರು. ಅವ್ರು ತಗೊಳ್ಳೋ ಸೀರೆ ಆಗಿರ್ಬೋದು, ಜ್ಯುವೆಲರ್ಸ್ ಆಗಿರ್ಬೋದು, ಎಲ್ಲನೂ ಅವರ ಫ್ಯಾನ್ಸ್ಗೋಸ್ಕರ ಅವರು ವಿಡಿಯೋ ಮಾಡಿ ಬಿಡ್ತಾ ಬಂದರು ಅಂತಲೇ ಹೇಳ್ಬೋದು ಸೋಷಿಯಲ್ ಮೀಡಿಯಾದಲ್ಲಿ. ಹಾಗೆಯೇ ಎಲ್ಲರೂ ಕೂಡ ಕಲ್ಕಿ ಹುಡ್ತಾರೆ ಅಂತ ಅಂದರೆ ಮಿಲ್ಕಿ ಹುಟ್ಟಿದ್ದಾರೆ ಅಂತ ಟ್ರೋಲ್ ಮಾಡ್ತಾ ಇದ್ದಾರೆ. ಯಾಕೆ ಹೆಣ್ಮಗು ಹುಟ್ಟಬಾರ್ದಾ ಅಂತ ಕೇಳ್ತಿದ್ದಾರೆ ನಮ್ಮ ಮಧುಗೌಡ ಅವರು. ಈಗಂತೂ ಅವರ ಮನೆಯಲ್ಲಿ ಹಬ್ಬದ ಸಂಭ್ರಮನೇ ಹುಟ್ಟಿದೆ ಅಂತಲೇ ಹೇಳ್ಬೋದು. ಯಾಕೆ ಎಲ್ರೂ ಕೂಡ ಹೆಣ್ಮಗು ಆಯಿತು ಅನ್ನೋ ಕಾರಣಕ್ಕೆ ಅವರನ್ನು ಟ್ರೋಲ್ ಮಾಡ್ತಿದ್ದಾರೆ ಅಂತ ಅಂತೂ ನನಗೆ ಗೊತ್ತಿಲ್ಲ. ಮಧುಗೌಡ ಅವರು ಇದಕ್ಕೆ ಏನು ರಿಯಾಕ್ಷನ್ ಕೊಟ್ಟಿದ್ದಾರೆ ಅಂತ ಅಂದರೆ, ಹೌದು, ನನಗೆ ಹೆಣ್ಮಗುನೇ ಆಗಿರೋದು. ಅದರಿಂದ ನಿಮಗೆ ಪ್ರಾಬ್ಲಮ್ ಆದರೆ ನನಗೇನು ತೊಂದರೆ ಆಗೋದಿಲ್ಲ. ನಮ್ಮ ಮನೆಯಲ್ಲಿ ಎಲ್ಲರೂ ಖುಷಿಯಾಗಿದ್ದಾರೆ. ಈ ಒಂದು ವಿಷಯದ ಬಗ್ಗೆ ಜಾಸ್ತಿ ಚರ್ಚೆ ಮಾಡೋದಕ್ಕೆ ಹೋಗಬೇಡಿ. ನಿಮ್ಮ ಟೈಮ್ನ ತುಂಬ ವೇಸ್ಟ್ ಮಾಡ್ಕೊಳ್ತೀರ ನೀವು. ಹಾಗೆಯೇ ಇದೇ ಒಂದು ಸಂಭ್ರಮ ನಿಮ್ಮ ಮನೆಯಲ್ಲಿ ಹೆಣ್ಮಗು ಹುಟ್ಟಿದಾಗ ನೀವು ಪಟ್ಟಿಲ್ಲ ಅಂತ ಅಂದರೆ ಬೇರೆಯವರು ಆ ಸಂಭ್ರಮನ ಎಂಜಾಯ್ ಮಾಡಬಾರ್ದಾ ಅಂತ ಕೇಳಿದ್ದಾರೆ. ಹಾಗೆಯೇ ಮಧುಗೌಡ ಅವರ ಮಗಳು ಹುಟ್ಟಿರೋದು ಬಂದು 24/8/2026ರಲ್ಲಿ ಈ ಒಂದು ಮಗುನ ಜನನ ಆಗುತ್ತೆ. ಹಾಗೆಯೇ ಮಧುಗೌಡ ಅವ್ರಿಗೆ ಎಲ್ಲ ಸಿಸರಿನ್ ಆಗುತ್ತೆ ಅಂತಲೇ ಅಂದ್ಕೊಂಡಿದ್ರು. ಸದ್ಯ ಈಗ ನಾರ್ಮಲ್ ಡೆಲಿವರಿ ಅಂತ ಇಡೀ ಫ್ಯಾಮಿಲಿನೇ ಖುಷಿಯಾಗಿ. ಹಾಗೆಯೇ ಮಧು ಅವ್ರಿಗೆ ನಿಶಾ ಅವರು ತುಂಬಾ ಸಪೋರ್ಟಿವ್ ಹ್ಯಾಂಡ್ ಆಗಿದ್ದರು ಅಂತಲೇ ಹೇಳ್ಬೋದು. ಮಗು ಮತ್ತು ತಾಯಿ ಎಲ್ಲ ಆರೋಗ್ಯವಾಗಿದ್ದಾರೆ. ಇದೇ ತಾನೇ ಒಂದು ಫ್ಯಾಮಿಲಿಗೆ ಮಗು ಹುಟ್ಟಿದಾಗ ಬೇಕಾಗಿರುವಂಥದ್ದು. ದಯವಿಟ್ಟು ಅವ್ರ ಬಗ್ಗೆ ಟ್ರೋಲ್ ಮಾಡೋದನ್ನು ಸ್ಟಾಪ್ ಮಾಡಿ. ದಯವಿಟ್ಟು ಟ್ರೋಲ್ ಮಾಡೋಕ್ಕೆ ಹೋಗಬೇಡಿ. ಹಾಗೆಯೇ ಈ ಮಗುವಿನ ಹೆಸರು ಬಂದು ನಿಧಿ ಅಂತ ಇಡಬೇಕು ಅಂತ ಚರ್ಚೆ ಆಗ್ತಿದೆ ಅಂತ ಮಾಹಿತಿ ಸಿಕ್ಕಿದೆ. ಈ ಒಂದು ವಿಡಿಯೋ ಹಾಗೆ ನಿಧು ಅನ್ನೋ ಹೆಸರು ನಿಮ್ಗೆ ಇಷ್ಟ ಆಯಿತಾ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡಿ, ಹಾಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್.